ಉದ್ದೇಶ ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಹಿಂದಿನ ನಗರಸಭೆಯ ಮಾಜಿ ಸದಸ್ಯರಾದಂಥ ರವೀಂದ್ರ ಲೋಣಿ ಅವರು ಪತ್ರಿಕಾ ಹೇಳಿಕೆ ಕೊಡೋದ್ರ ಮುಖಾಂತರ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರ ನಾಗಠಾಣದ ಅಭಿವೃದ್ಧಿಯಾಗಿಲ್ಲ, ಅಲ್ಲಿಯ ಶಾಸಕರು ವಿಶೇಷ ಅನುದಾನವನ್ನು ತಂದಿಲ್ಲ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಇಷ್ಟೇ ಅಲ್ಲ, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರ ಮೇಲೂ ಅವರು ಅಹಿಂದು ನಾಯಕರೆನಿಸಿಕೊಂಡು ಕೆಲವೇ ಸಮಾಜಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಅವರಿಂದಲೂ ಅಹಿಂದು ವರ್ಗಕ್ಕೆ, ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಸುಳ್ಳು ಹಾಗೂ ಖಂಡಿಸಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ವಿಜಯಪುರ ಜಿಲ್ಲೆಯ ನಾಗಠಾಣ ಮೀಸಲು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಶ್ರೀಯುತ ವಿಠಲ್ ಕಟಕದೊಂಡ್ ಶಾಸಕರು ವಿಶೇಷವಾದಂಥ ಅನುದಾನವನ್ನು ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೂ ಇಚ್ಛಾ ಪಡ್ತಾ ಇದ್ದೀನಿ. ಆ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ 1999ರಲ್ಲಿ 98ರಲ್ಲಿ ಚಿಕ್ಕೋಡಿಗೆ ಏನೋ ಜಿಗ್ಜಿನ್ಯವ್ರು ಹೋದ್ರು. ಅದರ ನಂತರ ಪ್ರಭಾವಿ ಯಾವುದೇ ಒಬ್ಬ ರಾಜಕಾರಣಿ ಆ ಭಾಗದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು. ಇವತ್ತು ಶ್ರೀಯುತ ರಾಜು ಆಲ್ಗೂರ್ ಅವರು ಅಲ್ಲಿ 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ. ಈಗ ಶ್ರೀಯುತ ವಿಠಲ್ ಕಟಕದೊಂಡ್ರವರು 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಶಾಸಕರಾಗಿದ್ದಾರೆ. ಇದಕ್ಕಿಂತ ಮುಂಚೆ ಸನ್ಮಾನ್ಯ ಶ್ರೀ ಜಿಗ್ಜಿನ್ನಿ ಅವರು 3 ಬಾರಿ ಶಾಸಕರಾಗಿ 4 ಪ್ರತಿಷ್ಠಿತ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಗೃಹ ಸಚಿವರಾಗಿ, ಅಬಕಾರಿ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಕಂದಾಯ ಸಚಿವರಾಗಿ ಆ ಮತಕ್ಷೇತ್ರವನ್ನು ಪ್ರತಿನಿಧಿಸಿ ರಾಜ್ಯದ ಸಚಿವರಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದು ಅವ್ರು ಹೇಳಿಲ್ಲ. ಇರಲಿ, ಇವತ್ತು ತದನಂತರ ಅವ್ರು ಹೇಳಿದಾಗೆ ತಮ್ಮ ಮಿತ್ರ ಪಕ್ಷ JDSದಿಂದ RK ರಾಠೋಡ್ರವರು, ದೇವಾನಂದ್ ಚವ್ಹಾಣ್ರವರು, ಈ ರೀತಿ ಅನೇಕ ಜನ ಶಾಸಕರು BJP ಮತ್ತು JDSದಿಂದಲೇ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಆ ಸಂದರ್ಭದಲ್ಲಿಯೂ ಅವ್ರು ಕೆಲಸ ಮಾಡ್ಬೋದಾಗಿತ್ತು. ನಾನು ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಸುಳ್ಳು. ಇವತ್ತು ಚಡ್ಚಾಣ್ ಯಾತ್ ನೀರಾವರಿ ಯೋಜನೆ ಕುರಿತು ಅವ್ರು ನಿನ್ನೆ ಮಾತನಾಡಿದ್ದಾರೆ. ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು 2013ರಿಂದ 2018ರವರೆಗೆ ಈ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದ ಮೇಲೆ ಅಲ್ಲಿ ಆ ಯೋಜನೆಯನ್ನ ಅನುಷ್ಠಾನಕ್ಕೆ ತಂದು ಅದಕ್ಕೆ ಚಾಲನೆ ಕೊಟ್ಟರು. ತದನಂತರ 18ರಿಂದ 23ರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಇದ್ದಾಗ ಒಂದೇ ಒಂದು ಕೆಲಸವೂ ಅವರಿಂದ ಆಗಲಿಲ್ಲ. 5 ವರ್ಷ ಸಂಪೂರ್ಣ ಆ ಕಾರ್ಯಕ್ರಮ ನಿಂತೋಯ್ತು. ಮತ್ತೆ ಇವತ್ತು ಶ್ರೀಯುತ ವಿಠಲ್ ಕಟಕದೊಂಡ್ರವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಇನ್ನೊಂದು ಅವರು ಹೇಳಿದ್ರು, ಅಲ್ಲಿ ಕೆನಾಲ್ ಮುಖಾಂತರ ನೀರು ಹೋಗ್ತದ, ಬರೀ ಕೆನಾಲ್ಗೆ ದುಡ್ಡು ಖರ್ಚು ಮಾಡಿದಾರೆ, ಸ್ಟೋರೇಜ್ಗಳಿಲ್ಲ ಅಂತೇಳಿ. ನಾನು ಇವತ್ತು ಎಲ್ಲೆಲ್ಲಿ ಕೆನಾಲ್ ಮಾಡಿದ್ದಾರೆ, ಆ ಕೆನಾಲ್ದಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅನ್ನುವ ಯೋಜನಾ ವರದಿಯನ್ನ ಮತ್ತು ಈಗಾಗಲೇ ಅಲ್ಲಿ ಸ್ಟೋರೇಜ್ ಆದಂಥ ನೀರನ್ನ ಬ್ಯಾರೇಜ್ ಗೇಟ್ಗಳನ್ನು ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಈ ಕಾಮಗಾರಿಗೆ ಯಾರು ಅನುದಾನವನ್ನು ಕೊಟ್ಟರು,
ಯಾರು ಮುತುವರ್ಜಿ ವಹಿಸಿ ಮಾಡಿದ್ರು ಅನ್ನೋದು ಸನ್ಮಾನ್ಯ ಬಿಜೆಪಿ ಧುರೀಣರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಭೀಮಾ ನದಿಗೆ ಉಮ್ರಾಣಿ ಹತ್ರ 1.28 TMC ನೀರು ನಿಲ್ಲಿಸ್ತಕ್ಕಂಥ ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದು ಶ್ರೀಯುತ ವಿಠಲ್ ಕಟಕದೊಂಡವರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತೇಳಿ, ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ MB ಪಾಟೀಲ್ರ ಸಹಕಾರದಿಂದ ಈ ರೀತಿ ಅನೇಕ ಜನಪರ ಕೆಲಸಗಳು ನಾಗಠಾಣ ಮತಕ್ಷೇತ್ರದಲ್ಲಿ 2023ರಿಂದ ಇಲ್ಲಿವರೆಗೆ ಸುಮಾರು 600ರಿಂದ 700 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳು ಅವ್ರು ಯಾವ ಊರಾಗ ಯಾವ ಪ್ರದೇಶದೊಳಗೆ ಆಗಿಲ್ಲ ಅಂತ ಹೇಳ್ತಾರೆ, ಅದರ ಸಂಪೂರ್ಣ ಯಾವ ಇಲಾಖೆಯಿಂದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಎಷ್ಟು ಮೊತ್ತದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಸಂಪೂರ್ಣ ವಿವರವನ್ನ ನಾವೆಲ್ಲ ನಿಮಗೆ ಒದಗಿಸಿದೆವು. ಇದು ಕೇವಲ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಬ್ಬರನ್ನ ತೇಜೋವಧಿ ಮಾಡೋದಕ್ಕಾಗಿ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರು ಹೇಳ್ತಾರೆ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ ದಲಿತರಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೀವು ವಿಜಯಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರದಲ್ಲಿ ಕೇವಲ ನಾಗಠಾಣ ಮತಕ್ಷೇತ್ರವನ್ನೇ ಯಾಕೆ ಟಾರ್ಗೆಟ್ ಆಗಿ ಮಾತಾಡ್ತಾ ಇದ್ದೀರಿ? ನೀವು ದಲಿತರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವರೊಬ್ಬ ಸಜ್ಜನ ರಾಜಕಾರಣಿ, ಮೃದು ಸ್ವಭಾವದವರು. ಅವ್ರ ಮೇಲೆ ನಾವೇನಾದರೂ ಆರೋಪ ಮಾಡಿದ್ರೆ ನಮಗೆ ಪ್ರಶ್ನೆ ಮಾಡೋದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಇನ್ನುಳಿದ ಎಲ್ಲ ಮತಕ್ಷೇತ್ರದಲ್ಲಿ ಹಂಗಾದ್ರೆ ಅಭಿವೃದ್ಧಿ ಆಗ್ಯದ ಹೆಂಗ? ನಿಮ್ಮ ಪ್ರಕಾರ ಕೇವಲ ನಾಗಠಾಣೆ ಅಭಿವೃದ್ಧಿ ಆಗಿಲ್ಲ, ಇನ್ನುಳಿದ 7 ಮತಕ್ಷೇತ್ರ ಅಭಿವೃದ್ಧಿ ಆಗ್ಯದ ಅಂತಕ್ಕಂಥ ಭಾವನೆ ನಿಮ್ದಾಗಿತ್ತಪ್ಪ ಅಂದ್ರೆ, ಅಥವಾ ನೀವು ದಲಿತರನ್ನೇ ಟಾರ್ಗೆಟ್ ಮಾಡಿ ಮಾತಾಡೋ ಉದ್ದೇಶ ಐತೋ ಹೆಂಗ? ಇದನ್ನು ನೀವು ಸ್ಪಷ್ಟಪಡಿಸ್ಬೇಕು. ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಹಿಂದು ನಾಯಕರು ಅಂತ ಹೇಳಿ ಅವರು ಕೇವಲ ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಅಷ್ಟೇ ಓಲೈಸೋ ಕೆಲಸ ಮಾಡ್ತಾರಂತ ಹೇಳ್ತಾರ. ನನಗನ್ನಿಸ್ತದ ಬಿಜೆಪಿ ಕಾರ್ಯಕರ್ತರಿಗೆ, ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಮುಖಂಡರಿಗೆ ನಿಮಗೆ ಅಲ್ಪಸಂಖ್ಯಾತರನ್ನ ಹೆಸರು ತಗೊಳ್ಳಾರ್ದೆ ರಾಜಕೀಯ ಮಾಡೋದೇ ನಿಮ್ಗೆ ಗೊತ್ತಿಲ್ಲ. ಬರೀ ಅವ್ರನ್ನೇ ಟಾರ್ಗೆಟ್ ಮಾಡ್ಕಿಸಿದ್ರೆ ನೀವು ಮಾತಾಡ್ತೀರಿ. ಅಲ್ಪಸಂಖ್ಯಾತರು ಹೆಚ್ಚಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಿದ್ರಿಂದಲೇ ನಮ್ಮ ಸರ್ಕಾರ ಬಂದದಂತೇಳಿ ಅವರಿಗೆ ವಿಶೇಷ ಯೋಜನೆ ಕೊಡೋದ್ರೊಳಗೆ ಏನು ತಪ್ಪೈತಿ? ಅದು ನಮ್ಮ ಸರ್ಕಾರ ಮಾಡ್ತೈತಿ. ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದೊಳಗೆ ಸಿದ್ದರಾಮಯ್ಯರು ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಮಾಡ್ತೇವೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟಪಡಿಸ್ತೀನಿ. ಅದ್ರ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಕೇವಲ ಒಂದೇ ಸಮಾಜಕ್ಕೆ ಮಾಡ್ತಾರ. ದಯಮಾಡಿ ಅವ್ರ ಮೇಲೆ ನೀವು ಇಂಥ ಆರೋಪ ಮಾಡಬೇಡ್ರಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜಾತ್ಯತೀತ ನಾಯಕ, ಎಲ್ಲ ಸಮಾಜವನ್ನ ತಗೊಂಡು ಹೋಗ್ತಾರ ಅಂತೇಳಿ 2023 ಅವ್ರ ನೇತೃತ್ವದ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಇಂಥ ಅದ್ಭುತವಾದಂಥ ಬಹುಮತವನ್ನ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಅವ್ರು ಕೇವಲ ಒಂದೇ ಸಮಾಜಕ್ಕೆ, ಒಂದೇ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದ್ರಪ್ಪ ಅಂದ್ರೆ ಇಷ್ಟು ಬಹುಮತ ಬರ್ತಿರ್ಲಿಲ್ಲ. ಅಂತ ನಾಯಕನ ಮೇಲೂ ನೀವು ಆಪಾದನೆ ಮಾಡೋದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ, ಜೊತೆಗೆ ಶ್ರೀಯುತ MB ಪಾಟೀಲ್ ಸಾಹೇಬ್ರಿಗೂ ನೀವು ಹಿಂದೆ ನಾಗಠಾಣ ಜಿಲ್ಲಾ ಪಂಚಾಯತಿ, ಕನ್ನೂರು ಜಿಲ್ಲಾ ಪಂಚಾಯತಿ, ನಿಮ್ಮ ಹಳಿ ಮತಕ್ಷೇತ್ರ, ಆ ಭಾಗದ ಜನ ನಿಮಗೆ ಬಂದು ಎಷ್ಟೇ ಕೆಲಸ ಕಾರ್ಯಗಳನ್ನು ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದೀರಿ. ಅವರು ಕೇವಲ ತಿಕೋಟ ಮತಕ್ಷೇತ್ರ, ಹಿಂದಿನ ಇವತ್ತಿನ ಬಬಲೇಶ್ವರ ಮತಕ್ಷೇತ್ರ, ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಎಲ್ಲ ಪಕ್ಷದವರು ಒಪ್ಕೋತಾರೆ. ಇವತ್ತು ಬಿಜಾಪುರ ಜಿಲ್ಲೆಗೆ ಏನಾದರೂ ನೀರಾವರಿ ಬಂದಿತ್ತಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ MB ಪಾಟೀಲ್ರು ಜಲಸಂಪನ್ಮೂಲ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಇಷ್ಟೊಂದು ನೀರಾವರಿ ಆಯ್ತು ಅಂತೇಳಿ ಪ್ರತಿಯೊಬ್ಬ ಜಿಲ್ಲೆಯ ರೈತ ಅವರನ್ನು ಮನೆಯೊಳಗೆ ಫೋಟೋ ಇಟ್ಟು ಪೂಜಾ ಮಾಡುವಂಥ ಪರಿಸ್ಥಿತಿ ಐತಿ. ಇವತ್ತು ಅವರು ಕೈಗಾರಿಕಾ ಸಚಿವರಾದ ಮೇಲೆ ಅನೇಕ ಕೈಗಾರಿಕೆಗಳನ್ನ ವಿಜಯಪುರಕ್ಕೆ ತರಬೇಕು ಅಂತೇಳಿ ಹೇಳಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನನಗೊಮ್ಮ KPCC ಅಧ್ಯಕ್ಷರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಏನಪ್ಪ ನಿಮ್ಮ MB ಪಾಟೀಲ್ರು ಕೈಗಾರಿಕಾ ಮಂತ್ರಿಯಾಗಿ ಪ್ರದೇಶಕ್ಕೆ ಹೋಗಿ ಕಿಸಿಂದ್ರೆ ಎಲ್ಲ ಗ್ರ್ಯಾಂಟ್
ಹೆಚ್ಚಿನ ಗ್ರಾಂಟ್ ನಿಮ್ಮ ಜಿಲ್ಲೆಗೆ ತೊಗೊಂಡು ಹೊಂಟಿದಾರಲ್ಪ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದು ಸತ್ಯ ಐತಿ. ಇವತ್ತು ವಿಜಯಪುರ ಜಿಲ್ಲೆ ಒಳಗೆ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು. ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಈ ಜಿಲ್ಲೆ ಕೇವಲ ಕೃಷಿ ಆಧಾರಿತ ಜಿಲ್ಲೆ ಅಷ್ಟೇ ಅಲ್ಲ, ಇಲ್ಲಿಯೂ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಇವತ್ತು ತಿಡುಗುಂದಿ ಹತ್ರ ಸುಮಾರು 1200 ಎಕರೆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಂಡಿದ್ದಾರೆ. ಅದು ತಪ್ಪು ಅಂತಕ್ಕಂಥ ಭಾವನೆ ಹೇಳಿದ್ದಾರೆ. ಇವತ್ತು ಅವರು ನಾಗ್ಟಾಣ್ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ, ನಾಗ್ಟಾಣ್ ಮೀಸಲು ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ 1200 ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯನ್ನು ಮಾಡೋದು ನೀವು ಟೀಕಾ ಮಾಡ್ತೀರಿ. ನೀವೇನು ಹೇಳ್ತೀರಿ? ನಾವೊಬ್ಬ ಕೃಷಿ ಪಂಡಿತ, ಕೃಷಿ ಪದವೀಧರ, ಇಂಡಸ್ಟ್ರಿಯಲಿಸ್ಟು, ಅದು ಕೃಷಿಗೆ ಯೋಗ್ಯವಾದಂಥ ಭೂಮಿ ಇದೆ, ಅದನ್ನು ಮಾಡಬಾರ್ದು ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಇವತ್ತೇನು ಆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಳ್ತಾ ಇದ್ದಾರೆ, ಆ ಬಂಜಾಹಳ್ಳ ಅಂತಕ್ಕಂಥ ಪ್ರದೇಶ, ಇವತ್ತು ತಿಡುಗುಂದಿಗೆ ಹೋಗುವಾಗ ಏನೋ ಒಂದು ಹಳ್ಳ ಬರ್ತೈತಿ, ಅದು ಬಂಜಾಹಳ್ಳ. ಅದು ಹೋಗಿ ಮಿಂಚನಾಳ, ನಾಗ್ಟಾಣ ಅಥರ್ಗ ಕೂಡ್ತದೆ. ಆ ಹಳ್ಳದ ಸುತ್ತಮುತ್ತಲ ನೀವು ಯಾರೇ ಒಂದು ಬೋರ್ವೆಲ್ ಹಾಕಿದ್ರು ಮಿರಿ ಅಲ್ಲಿ ಸಿ ವಾಟರ್ ಇಲ್ಲ, ಕೈ ನೀರು ಬರ್ತೈತಿ. ಅಲ್ಲಿ ನೀವು ರೈತರಿಗೆ ಕೇಳಬಹುದು, ಯಾರು ಹೊಲದಾಗಾದ್ರೂ ಬೋರ್ ಇತ್ತಪ್ಪ ಅಂದ್ರೆ ಹೋಗಿ ಕುಡಿದು ಟೆಸ್ಟ್ ಮಾಡ್ಬೋದು, ಕಹಿ ನೀರು ಬರ್ತೈತಿ. ಅದನ್ನು ಭೂಮಿಗೆ ಕೊಟ್ರ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತೈತಿ. ಅಂಥ ಪ್ರದೇಶವನ್ನು ಗುರುತಿಸಿ ಇದು ರೈತರಿಗೆ ಕೃಷಿಗೆ ಯೋಗ್ಯವಲ್ಲ, ಇಲ್ಲೊಂದು ಕೈಗಾರಿಕೆ ಮಾಡಬೇಕು, ಇದಕ್ಕೆ ಹತ್ಕೊಂಡೇ ರಾಷ್ಟ್ರೀಯ ಹೆದ್ದಾರಿ ಐತಿ, ಇದಕ್ಕೆ ಹತ್ಕೊಂಡೇ ರೈಲ್ವೆ ಟ್ರ್ಯಾಕ್ ಐತಿ. ಈ ಎಲ್ಲ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಕೆಲಸ ಮಾಡಿದ್ದಾರೆ. ಇದು ನಿನ್ನೆ ಕರೆದಂಥ ಪತ್ರಿಕೆಗೋಷ್ಠಿ ಜಿಲ್ಲಾ ಅಧ್ಯಕ್ಷರನ್ನೇನು ಸಮ್ಮುಖದಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಅವ್ರು ಕೇವಲ ಟೀಕಾ ಮಾಡೋದಕ್ಕ ಅಥವಾ ಬಿಜೆಪಿಯವರ ಒಂದು ಸುಳ್ಳು, ಇವತ್ತು ಬಿಜೆಪಿಯವರು ಕೇವಲ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ, ದೇಶದಲ್ಲಿ ಕೇವಲ ಒಂದು ಸುಳ್ಳನ್ನು 100 ಬಾರಿ ಹೇಳಿ ತಮ್ಮದೇ ನಿಜ ಅಂತಕ್ಕಂಥದ್ದು ಮಾಡ್ಕೋತಾರಲ್ಲ, ಆ ನಿಟ್ಟಿನೊಳಗೆ ಇವರು ಒಬ್ರು ಈ ರೀತಿ ಒಂದು ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದಾರೆ. ಇದು ಖಂಡನೀಯ ಅಂತ ಹೇಳಿಕಿಸಿದ್ರೆ ಹೇಳಿ, ಇವತ್ತು ತಾವೇನಾದ್ರೂ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳೋದಿದ್ರೆ ಕೇಳಬಹುದು. ಇದೇ 2023ರಿಂದ 25ರಲ್ಲಿ 2 ವರ್ಷದಲ್ಲಿ ಪ್ರತಿಯೊಂದು ಗ್ರಾಮ ವೈಸು ನಾನು ಬೇಕಂದ್ರೆ ಅದನ್ನು ಓದಿ ಹೇಳಬಹುದು. ನಿಮಗೊಂದು ಪ್ರತಿಯನ್ನು ನಾವು ಒದಗಿಸಿದೆವು. ಇಲಾಖಾವಾರು ಯಾವ ಇಲಾಖೆಯಲ್ಲಿ PWDಯಲ್ಲಿ ಎಷ್ಟಾಯಿತು, ಪಂಚಾಯತಿ ರಾಜ್ಯ ಇಲಾಖೆಯಲ್ಲಿ ಎಷ್ಟಾಯಿತು, ಅದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಾಯಿತು, ಪ್ರಗತಿ ಪಥ ಯೋಜನೆಗಳಲ್ಲಿ ಎಷ್ಟಾಯಿತು, ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಷ್ಟಾಯಿತು, ಪಶುಪಾಲನಾ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ವಿಶೇಷವಾಗಿ ಕುಳಗೇರಿ ಅಭಿವೃದ್ಧಿ ಏನೂ ಆಗಿಲ್ಲ. ಜಮೀರವರು ಜಿಲ್ಲೆಗೆ ಬಂದು ಸುಮ್ಮನೆ ಹೋದ್ರು, ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರು. ಇವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಗ್ಟಾಣ್ ಮತಕ್ಷೇತ್ರದಲ್ಲಿ ಮೈನಾರಿಟಿ ಫಂಡ್ 5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ವಿಶೇಷವಾಗಿ ಕುಳಗೇರಿ ಪ್ರದೇಶಗಳನ್ನು ವಿಜಯಪುರ ನಗರದಲ್ಲಿ ಅವುಗಳಿಗೆ ಜಮೀನು ಕೊಡಿಸುವುದಾಗಿರ್ಬೋದು ಅಥವಾ ಆ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷವಾದಂಥ ಅನುದಾನ, ನೀವೇನು ನಿನ್ನೆ 6 ಮಹಾನಗರ ಪಾಲಿಕೆ ವಾರ್ಡ್ಗಳಲ್ಲಿ ಹೇಳ್ತಿದ್ದೀರಿ, ಜಾಡ್ರ್ ಗಲ್ಲಿಯಲ್ಲಿ ಸುಮಾರು 1.05 ಕೋಟಿ ರೂಪಾಯಿ ಅನುದಾನ, ಬಚ್ಚಾಪುರ ರಸ್ತೆ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಮತ್ತೊಂದು 0.27 ಅಂದರೆ 27 ಲಕ್ಷ ರೂಪಾಯಿಗಳ ಅಭಿವೃದ್ಧಿ, ಕೊಂಚಟ್ಕೇರಿ ಓಣೆಯಲ್ಲಿ 1 ಕೋಟಿ ರೂಪಾಯಿ ಯೋಜನೆ, ಕುಷ್ಠರೋಗಿ ಕಾಲನಿಯಲ್ಲಿ 1.25 ಕ್ರೋರ್ಸ್ ರೂಪಾಯಿ, ಪಶು ಆಸ್ಪತ್ರೆ ಹತ್ತಿರ ರಸ್ತೆ ಅಭಿವೃದ್ಧಿಗಾಗಿ 50 ಲಕ್ಷ. ಹೀಗೆ ಪ್ರತಿಯೊಂದು ಕುಳಗೇರಿ ಪ್ರದೇಶಗಳಲ್ಲಿಯೂ ಸಹ, ಕೊಳಗೇರಿ ಪ್ರದೇಶಗಳಲ್ಲಿಯೂ ಸಹ ಇವತ್ತು ಮೈನಾರಿಟಿ ಫಂಡ್ ಆಗಿರ್ಬೋದು, ವಿಶೇಷ ಅನುದಾನಗಳನ್ನಾಗಿರ್ಬೋದು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಸುಮಾರು 150 ಕೋಟಿ ರೂಪಾಯಿ ಏನು ಮಹಾನಗರ ಪಾಲಿಕೆಗೆ ಒಟ್ಟು ವಿಶೇಷವಾದಂಥ ಅನುದಾನ ಮಂಜೂರಾಗಿದೆ.
ಇದರಲ್ಲಿ 39 ಕೋಟಿ ರೂಪಾಯಿಗಳು ನಾಗ್ಟಾನ್ ಮತಕ್ಷೇತ್ರದ ನಗರದ ಪ್ರದೇಶದಲ್ಲಿ ಅಂದ್ರೆ ಸಿಟಿ ಕಾನ್ಸ್ಟಿಟ್ಯೂನ್ಸಿ ಹೊರತುಪಡಿಸಿ ನಾಗ್ಟಾನ್ ಕಾನ್ಸ್ಟಿಟ್ಯೂನ್ಸಿ ಮಹಾನಗರ ಪಾಲಿಕೆ ಏರಿಯಾದಲ್ಲೇ 39 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದಾರೆ. ಇವತ್ತು 4,000 ಮನೆಗಳು ವಿಜಯಪುರ ಮಹಾನಗರ ಪಾಲಿಕೆ ಒಡಿ ಆದ್ರೆ ಅದರಲ್ಲಿ 1,500 ಮನೆಗಳನ್ನ ನಾಗ್ಟಾನ್ ಮತಕ್ಷೇತ್ರದ ಪ್ರದೇಶದಲ್ಲೇ ಆಗಿದಾವೆ ಅಂತಕ್ಕಂಥದ್ದನ್ನ ನಾವು ಅಂಕಿ ಅಂಶ ಸಮೇತವಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ದಯಮಾಡಿ ಸತ್ಯವನ್ನ ಮಾಚತಕ್ಕಂಥ ಕೆಲಸ ಮಾಡಿ ಸುಳ್ಳು ಟೀಕೆಗಳನ್ನು ಮಾಡಬೇಡ್ರಿ. ನೀವು ಏನು ಅಭಿವೃದ್ಧಿ ಮಾಡಿದ್ದೀರಿ ಭಾರತೀಯ ಜನತಾ ಪಕ್ಷದವರು ಅನ್ನೋದು ಹೇಳ್ರಿ. ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಅಧಿಕಾರಕ್ಕೆ ಬಂದರೂ ಸಹ ಬಹುಮತದಿಂದ ಬರಲಿಲ್ಲ, ವಾಮ ಮಾರ್ಗದಿಂದಲೇ ಸರ್ಕಾರ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕಾಗ್ಲಿ, ಈ ಜಿಲ್ಲೆಗಾಗ್ಲಿ, ರಾಜ್ಯಕ್ಕಾಗ್ಲಿ ಅನೇಕ ಜನಪರ ಕೆಲಸವನ್ನು ಮಾಡಿ ಜನರ ಆಶೀರ್ವಾದವನ್ನು ಪಡೆದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನೀವು ಟೀಕಾ ಮಾಡುವಾಗ ಒಂದು ಮಾತನ್ನು ಹೇಳಿದ್ರಿ, ಕೇವಲ ಗ್ಯಾರಂಟಿ 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 ಯೋಜನೆಯಲ್ಲೇ ಮುಳುಗಿ ಹೋಗ್ಯದ ಅಂತೇಳಿ. ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಈ ದೇಶದ ಪ್ರತಿಯೊಬ್ಬ ಪ್ರಜೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸದೃಢವಾಗಿ ಬೆಳಿಬೇಕು, ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನಿಜವಾಗಿ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿ ಯೋಜನೆಗಳನ್ನ ಆ ಒಂದು ತತ್ವದ ಅಡಿಯಲ್ಲಿ ಇವತ್ತು ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಯಾರಿಗೆ ಕೃಷಿ ಭೂಮಿಗಳಿಲ್ಲ, ಯಾರಿಗೆ ಸ್ವಂತ ಉದ್ಯೋಗವಿಲ್ಲ, ಯಾರು ಪ್ರತಿದಿನ ಕೂಲಿಯನ್ನೇ ಆಧಾರವಾಗಿ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಜನಾಂಗವನ್ನ ಗುರಿಯಾಗಿ ಇಟ್ಕೊಂಡು ಕಿಶಂದ್ರೆ ಅವರು ಈ 5 ಯೋಜನೆಗಳನ್ನು ತಂದು ಅಂತ ಜನರಿಗೆ ಮೇಲೆತ್ತುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಸಾಕಷ್ಟು ಉದಾಹರಣೆಗಳನ್ನು ನೋಡ್ತಾ ಇದ್ದೇವೆ. ನಮ್ಮ ತಾಯಂದಿರು ಈ ಏನು ಕಾಂಗ್ರೆಸ್ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ಗ್ಯಾರಂಟಿ ಹಣ ಇದೆ, ಇದರ ಸದುಪಯೋಗವನ್ನು ಪಡ್ಕೊಂಡು ಅವರ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಇವತ್ತು ಅವರು ಮುಂದಿನ ದಿನಮಾನದಲ್ಲಿ ಭವಿಷ್ಯದಲ್ಲಿ ಆ ಕುಟುಂಬವೂ ಸಹ ಎಲ್ಲರ ಜೊತೆ ಕೂಡಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರೋದಕ್ಕೆ ಇಂಥ ಯೋಜನೆಗಳು ಸಾರ್ಥಕ ಆಗ್ತವೆ. ನೀವು ಕೇವಲ ಬಿಜೆಪಿಯವರು ಟೀಕಾ ಮಾಡ್ತಾ ಇದ್ದೀರಿ, ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ. ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಶಾಸಕನಿಗೂ ಸಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು 50 ಲಕ್ಷ ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನ ಸುಮಾರು 1 ತಿಂಗಳಿಂದಲೇ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ನಿಮ್ಮ ಅಧಿಕಾರಾವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅನ್ನೋದು ಹೇಳಬೇಕು. ನೀವೇನು ಜಿಲ್ಲೆಯ ಮಹಾನ್ ನಾಯಕರು ವಿಜಯಪುರ ಜಿಲ್ಲೆ ಬಿಟ್ಟು ಚಿಕ್ಕೋಡಿಗೆ ಹೋಗಿಂದ ಈ ಜಿಲ್ಲೆ ನಾಯಕತ್ವದಿಂದ ಬರಗಾಲಕ್ಕೆ ಹೋಯ್ತದ, ಅವ್ರ ಸಾಧನೆ ಹೇಳ್ಕೊಡ್ರಿ. ನೀವು ಸಿಜಿನಿ ಸಾಹೇಬ್ರು ಇಂತಿಂತ ಮಂತ್ರಿ ಇದ್ದು ಇಂಥ ಕೆಲಸ ಮಾಡ್ಯಾರ, ನಾವ್ ಹೆಂಗ್ ಹೇಳ್ಕೊತೇವೆ ಹೆಮ್ಮೆಯಿಂದ. MB ಪಾಟೀಲ್ರಿಗೆ ಜಲಸಂಪನ್ಮೂಲ ಇಲಾಖೆ ಸಿಕ್ತು, ಇಷ್ಟು ಕೆಲಸ ಮಾಡಿದ್ರು, ಕೈಗಾರಿಕಾ ಇಲಾಖೆ ಸಿಕ್ತು, ಇಷ್ಟು ಕೆಲಸ ಮಾಡಿದ್ರು ಅಂತ ಹೇಳ್ಕೊತೇವೆ. ನೀವು ಗೃಹ ಮಂತ್ರಿ ಇದ್ದಾಗ, ಅಬಕಾರಿ ಮಂತ್ರಿ ಇದ್ದಾಗ, ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ, ಕಂದಾಯ ಮಂತ್ರಿ ಇದ್ದಾಗ ಈ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ರಿ ಅದನ್ನ ಹೇಳ್ಕೊಂಡು ಕಿಸಿಂದ್ರೆ ನೀವು ಚರ್ಚೆ ಮಾಡ್ರಿ, ಸಾರ್ವಜನಿಕರ ಬಲ್ಯಕ್ಕೆ ಹೋಗ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಸರ್ ಯತ್ನಾಳ್ ಅವರು ಮಾತಾಡೋದ್ರಿಂದ ಅವ್ರಿಗೆ ಆ ಪಕ್ಷದವ್ರು ಏನ್ ಮಾಡಿದಾರಂತೂ ಜಗತ್ ಜಾಹೀರಾಗ್ಯದ. ಯಾರಿಗಾದ್ರೂ ಸ್ವಲ್ಪ ಮಾತಾಡಿದೇವ್ ಸರ ನಾವು, ಅವರು ಎಲ್ಲಿ ಮಾತಾಡ್ತೇವ್ರಿ. ಯತ್ನಾಳ್ ಅವರು ನಾ ಆಗಲೇನೆ ಒಂದ್ ಮಾತು ಸೂಕ್ಷ್ಮವಾಗಿ ಅವ್ರ ಹೆಸರು ತಗೊಳ್ಳಾರ್ದೆ ಹೇಳ್ದೆ, ಬಿಜೆಪಿ ಪಕ್ಷದವ್ರಾಗಿರ್ಬೇಕು, ಬಿಜೆಪಿ ಶಾಸಕರಾಗಿರ್ಬೇಕು, ಇವತ್ತು ಅವ್ರು ಬಿಜೆಪಿ ಉಚ್ಚಾಟನೆ ಆಗಿದಾರ. ಅವರು ಒಂದೇ ಏನ್ ಅವ್ರ ಅಜೆಂಡಾಪ್ಪ ಅಂದ್ರ ಹಿಂದುತ್ವ, ಅಲ್ಪಸಂಖ್ಯಾತರಿಗೆ ಬೈದ್ರಿಂದನೇ ನಾವು ಆರಿಸಿ ಬರ್ತೇವೆ ಅಂತೇಳಿ ಆ ಭ್ರಮೆಯಲ್ಲಿ ಅವ್ರು ಇದಾರ. ಮೊನ್ನೆ ದಿವ್ಸನೇ
ಜನ, ಬಿಜಾಪುರ ಜಿಲ್ಲೆಯ ಜನ ಅವ್ರಿಗೆ ಬುದ್ಧಿ ಕಲಿಸ್ತಿತ್ತು. ಇವತ್ತೇನು ನಮ್ಮ ರಾಹುಲ್ ಗಾಂಧಿ ಅವರು ಮತ ಕಳುವು ಆಗ್ಯದಂತ ಹೊಂಟಿದ್ದಾರೆ, ಅದು ಬಿಜಾಪುರ ನಗರದೊಳಗೂ ಅವರು ಹೊರಗಿನಿಂದ 25-26 ಸಾವಿರ ಮತಗಳನ್ನು ತಂದು ಕಿಶಿಂದ್ರೆ ಇವತ್ತು ಮತ ಕದಿಯೋದ್ರ ಮುಖಾಂತರ ಶಾಸಕರಾದ್ರು. ಇವತ್ತು ಪರಿಸ್ಥಿತಿ ಹಿಂಗಾಗ್ಯದಲ್ಲ, ಕೇವಲ ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಹಿಂದೂಗಳು ಸಹ ಏನಪ್ಪ ಇವರು ಏನ್ ಮಾತಾಡ್ತಾರ ಅಂತ. ಹಾ, ನಾವು ಜಿಲ್ಲಾ ಅಧ್ಯಕ್ಷ ಉಸ್ತುವಾರಿ ಮಂತ್ರಿಗಳು ಮಾತಾಡಿದ್ರು ಅಂತ ತಿಳ್ಕೊಂಡು ನಾವು ಮಾತಾಡೋದು ಸಮಂಜಸ ಆಗ್ಲಿಕ್ಕಿಲ್ಲ ಅಂತ. ಇಲ್ಲ ನನಗ್ರಿ, ನನಗ ಇಲ್ಲ ಕರೆಕ್ಟ್ ಸರ್, ಕರೆಕ್ಟ್ ಮಾಡ್ತೇವೆ ನಮ್ಗೆ ಅದನ್ನ ಗುಡ್. ಸರಿ, ಈಗಾದ್ರೂ ನಾವು ಹೇಳ್ತೇವೆ, ಅವ್ರು ಏನ್ ಹೇಳಕತ್ತಾರ ಅದು ಕಣ್ಣಿ, ಅವ್ರು ಬರೇ ಇದನ್ನೇ ಮಾಡ್ಕೊತ ಬಂದಿದಾರ, ಅದನ್ನು ನಾವು ಖಂಡಿಸ್ತೇವೆ. ಮತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಅವತ್ತಿನ ದಿವಸ ನನಗೆ ಕೆಲವು ಮಂದಿ ಫೋನ್ ಹಚ್ಚಿ ಹೊರ್ತಿವ್ರದು ಮಾಡೋನ್ರಿ ಪ್ರೆಸ್ ಮೀಟ್ ಅಂದ್ರು. ನಾನು ಊರಾಗ ಇರ್ಲಿಲ್ಲ, ನಾನು ಹಾವೇರಿ ಒಳಗಿದ್ದೆ, ಹಿಂಗಾಗಿ ಅದು ಉಳಿತು. ನಾವು ಬರೋದ್ರಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದಾರೆ ಅಂತ ನಾವು ಅಷ್ಟಕ್ಕೆ ಬಿಟ್ಟಿದ್ದೆವು. ಇವತ್ತು ಆ ವಿಷಯವನ್ನು ನಾವು ಖಂಡಿಸ್ತೇವೆ ಸರ್. ಹೋಗಿದ್ದಾರೆ ಉಸ್ತುವಾರಿ ಸಚಿವರು. ಫೋಟೋ ಕೊಡ್ತೇವಲ್ಲ ಸರ್ ತಮ್ಮ. ನಾನು ಹೋಗಿಲ್ಲ ಸರ್. ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಹೇಳ್ತಾರೆ, ಸ್ವಾಮಿಗಳ ಕಡೆಯಿಂದ ಎಲ್ಲ ಪ್ರತಿಭಟನೆ ಮಾಡಿದ್ರು. ಆ ಕುಡಿಯುವ ನೀರಿನ ಯೋಜನೆ ಏನಾಯ್ತು ಅನ್ನೋದು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಹಾಗಾಗಿ ವಿರೋಧ ಪಕ್ಷದವರು ಅದನ್ನು ಸಬಳಕೆ ಮಾಡ್ಕೊತಾ ಇದ್ದಾರೆ. ಅಲ್ಲ, ಅದೇ ವಿರೋಧ ಪಕ್ಷದವರು ನಗರ ಶಾಸಕರಲ್ಲೇ ಹೋಗಿದ್ರು. ನಗರ ಶಾಸಕರು ಇಲ್ಲಿ ಬಿಜಾಪುರ ಎಲ್ಲ ನೀರಾಗಿ ನಿಂತಿತ್ತು, ಅವಾಗ ಮಕ್ಕೊಂಡಿದ್ರ ಅವ್ರೆಲ್ಲಿ ಮಾಡ್ಯಾರ? ಒಂದ್ ಕಡೆ ಎಲ್ಲೇ ಬಂದಾರ? ಅಲ್ಲ, ಆಡಳಿತ ಇರ್ಲಿ, ಅವ್ರು ತಮ್ಮ ಮತಕ್ಷೇತ್ರನಾಗ ದೊಡ್ಡ ಮತಕ್ಷೇತ್ರದಿಂದ ಅವ್ರು ಎಲ್ಲ ತಿರ್ಗಾಡ್ಯಾರ, ಎಲ್ಲೆಲ್ಲ ತಿರ್ಗಾಡ. ಅಲ್ಲ, ಎಲ್ಲ ತಿರ್ಗಾಡ್ಯಾರ. ಅವ್ರು ನಿಮ್ಗೆ ಸುಮ್ ಗೊತ್ತಿಲ್ಲ, ತಿರ್ಗಾಡಿ ಮತ್ತೆ ಯೋಗಾಪುರ ಸಂಬಂಧದಲ್ಲಿ 6 ಕೋಟಿ ರೂಪಾಯಿ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಅಲ್ಲಿ ವಿಶೇಷವಾದಂತಹ ಹೋರ್ತಿ ರೇವಣ ಸಿದ್ದೇಶ್ವರ ಯೋಜನೆಗೆ 3,000 ಕೋಟಿ ಇದೆ ಸರ್. ಒಂದೇ ಅದು ಹಿಂದಿನ ಕಾಲದಲ್ಲಿ ಅವತ್ತು ಬಿಜೆಪಿ ಅವರು ತಮ್ಮ ಸರ್ಕಾರ ಇದ್ದಾಗ ಹೋರ್ತಿ ದೊಡ್ಡ ಕಾರ್ಯಕ್ರಮ ಮಾಡಿ ಅದನ್ನ ಮಾಡಿದ್ರು, ಏನೋ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ಅವತ್ತು ಮುಖ್ಯಮಂತ್ರಿಗಳು ಬರೋದಕ್ಕಿಂತ ಹಿಂದಿನ ದಿವಸ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಅದಕ್ಕೆ ಅಪ್ರೂವಲ್ ಕೊಟ್ಟು ತೊಗೊಂಬಂದ್ರು. 3,200 ಕೋಟಿ ರೂಪಾಯಿನೋ ಅದೊಂದು ಯೋಜನೆ, ಅದೇ ಒಂದು ದೊಡ್ಡದು ಅದ್ರೊಳಗಿತ್ತು. ಅದ್ರ ಜೊತೆಗೆ ಇಲ್ಲಿಕ್ಕಿಂತ ಸ್ವಲ್ಪ ಖರ್ಚು ಮಾಡಿಲ್ಲ ಸರ್. ಬಿಜೆಪಿ ಗೌರ್ಮೆಂಟ್ದಲ್ಲಿ ಶಂಕುಸ್ಥಾಪನೆ ಆಗ್ಯದ ಹೊರತು ಅಪ್ರೂವಲ್ ಆಗಿಲ್ಲ. ಮಾನ್ಯ
ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಿಂದಿನ ದಿವಸ ಅಂದ್ರೆ ಇಲ್ಲಿ ಬರೋದಕ್ಕಿಂತ ಹಿಂದಿನ ದಿವಸ ಕ್ಯಾಬಿನೆಟ್ ಮುಗಿಸ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ತಾನೇ ನಾವು ಕ್ಯಾಬಿನೆಟ್ದಲ್ಲಿ 4th ಇಯರ್ ರೇವಣಸಿದ್ದೇಶ್ವರ ಯೋಜನೆ ಮಂಜೂರು ಕೊಟ್ಟು ಬಂದಿದ್ದೀವಿ, ನಾಳೆ ಹೋಗಿ ಅದಕ್ಕೆ ಅಡ್ಗಲ್ಲು ಹಾಕಿ ಕಾರ್ಯ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ. ಹೀಗಿದ್ರೆ ಬಿಜೆಪಿಯವರು ಶಂಕುಸ್ಥಾಪನೆ ಮಾಡಿದ್ರು, ಅವತ್ತೇ ಅದಕ್ಕೆ ಅಪ್ರೂವ್ ಕೊಟ್ಟಿದ್ರೆ ಇವ್ರು ಇನ್ನೊಮ್ಮೆ ಕ್ಯಾಬಿನೆಟ್ನೇ ಕೊಡಕ್ ಸಾಧ್ಯನಾ? ಕೊಡ್ಲಿಲ್ರಿ. ಈಗ ಅಂದ್ರೆ ಕ್ಯಾಬಿನೆಟ್ ನಲ್ಲಿ 2 ಸಲ ಅಪ್ರೂವ್ ಕೊಡ್ತಾರ ಅಂದಂಗಾಯ್ತು ಒಂದೇ ಸಬ್ಜೆಕ್ಟ್. ಇಲ್ಲ ನಾವು ಹೇಳ್ತಾ ಇದ್ದೀವಿ ಅವ್ರು ಕೊಟ್ಟೇ ಇಲ್ಲ, ಅವ್ರು ಕೊಟ್ಟಿಲ್ಲ. ಸುಮ್ಮನೆ ಪ್ರಚಾರಕ್ಕೆ ಚುನಾವಣೆ ಸಂದರ್ಭದೊಳಗ ಬಂದು ಪ್ರಚಾರ ಮಾಡ್ಕಿಸಿದ್ರೆ ಅವರು ಅದನ್ನ ಒಂದು ಮಾಡಿದೇವ ಅಂತೇಳಿ ಹೇಳ್ಕೊಂಡು ಹೋಗಿದ್ದಾರೆ ಹೊರತು ಅವ್ರು ಮಾಡಿಲ್ಲ. ಸರ್ ಹೋಗಿದ್ದೀನಿ ಈಗ ನೋಡಿ ಸರ್. ಮಂಜೂರು ಕೊಟ್ಟಿದ್ದೂನ ಇವ್ರು ಸರ್ ಒಂದ್ ಮಾತು ನಿಮ್ಗೆ ಹೇಳ್ತೀನಿ. ನಾವು ಜಳಕಿಯಿಂದ ಚಡ್ಚಾಣಕ್ಕೆ ಹೋಗ್ತಕ್ಕಂಥ ರಸ್ತೆ ತಾವೆಲ್ಲ ಚುನಾವಣೆ ಸಂದರ್ಭದೊಳಗೆ ಹೋಗಿರ್ಬೋದು. 23 ಒಳಗ ಹಿಂದಿನ ಶಾಸಕರು ಅಲ್ಲಿ ಏನ್ ಮಾಡಿದ್ರು, ಆ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ನಾವು ಜಳಕಿದಿಂದ ಚಡ್ಚಾಣ ಮುಟ್ಬೇಕಾಗಿತ್ತು 45 ನಿಮಿಷ ತಗೋತಿದ್ವಿ. ಇವತ್ತು ನೀವು ಹೋಗಿ ಬರ್ರಿ 6 ತಿಂಗಳ ಹಿಂದನೇ ಆ ರೋಡ್ ಇವತ್ತು ನ್ಯಾಷನಲ್ ಹೈವೇ ಆದಂಗೆ ಆಗೈತಿ. ಇವತ್ತು ಅದೇ ರೀತಿ ಅನೇಕ ರೋಡ್ಗಳು ಇವತ್ತು ವಿಶೇಷವಾಗಿ ನಾಗಠಾಣ ಮತಕ್ಷೇತ್ರದ ಒಂದು ರಸ್ತೆ ಅಭಿವೃದ್ಧಿ ಕುಂಠಿತ ಆಗಲು ಕಾರಣ ಏನೈತಪ್ಪ ಅಂದ್ರೆ ಒಂದು ಹೊಸ ಹೈವೇ ಇವತ್ತು ಅಕ್ಕಲಕೋಟದಿಂದ ಮಾಸಾಳ ಅಗರ್ಕೇಡ ಸಾಲುಟ್ಕಿ ಮಾರ್ಗವಾಗಿ ಇವತ್ತೇನು ಹೈವೇ ಹೊಂಟಿದೆ ಅದು ಈಗಾಗಲೇ ಮಂಜೂರಿ ಕೊಟ್ಟಿದ್ರಿಂದ ಇವತ್ತು PWD ಇಲಾಖೆಯವರು ಆ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಹಿಂಗಾಗಿ PWD ಅವರು ಮೇಂಟೆನೆನ್ಸ್ ಮಾಡುವಂಗಿಲ್ಲ. ಇವತ್ತು ರಾಷ್ಟ್ರೀಯ ಹೆದ್ದಾರಿಯವರು ಅಲ್ಲೆಲ್ಲಿ ಪೂಲ್ಗಳನ್ನು ಕಟ್ಟಿ ಅದನ್ನು ಅಭಿವೃದ್ಧಿ ಮಾಡಕತ್ತಾರೆ. ಆ ರಸ್ತೆ ಸ್ವಲ್ಪ ಅಸ್ತವ್ಯಸ್ತ ಇರಬೇಕು. ಅದನ್ನು ಹೊರತುಪಡಿಸಿದ್ರೆ ನಾಗಠಾಣ ಮತಕ್ಷೇತ್ರದೊಳಗೆ 100ಕ್ಕೆ 75% ರೋಡ್ ಚಲೋ ಅದಾವ. ಇವತ್ತು ನೋಡಿ ನಾಗಠಾಣದಿಂದ ಒಳಗೆ ಹೋಗ್ತಕ್ಕಂಥ ನೀವು ಜಂಬಿ ರೋಡ್ ಆಗಿರ್ಬೋದು, ಐರಿ ರೋಡ್ ಆಗಿರ್ಬೋದು, ದ್ಯಾಬೇರ್ ರೋಡ್ ಎಲ್ಲ ರೋಡ್ಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸರ್ಕಾರ ಸಂಪೂರ್ಣ ಅಭಿವೃದ್ಧಿ ಆಯ್ತಪ್ಪ ಅಂದ್ರೆ ಅಲ್ಲಿ ಅವ್ರು ಡೆವಲಪ್ಮೆಂಟ್ ಮಾಡೋದೇ ಉಳಂಗಿಲ್ಲ. ಈಗ ಸರ ಈಗ ನಾ ಕೊಟ್ಟಿದ್ರೊಳಗ ಅದು ಟೆಂಡರ್ ಆಗ್ಯದ ಅಂತ ಜಾಗದ ಮಾಲಕರ ಸಮಸ್ಯೆಗೆ ನಾವು ಹೋಗಿ ಅದನ್ನ ಕಂಪ್ಲೇಂಟ್ ಹಾಕಿದ್ದೀವಿ. ಈಗ ಅದು ಬಗೆಹರಿತೈತಿ, ಅದನ್ನು ಕೂಡ ಮಾಡುವ. ಕಂಡಕ್ಟರ್ ರೋಡ್ಗೆ 5 ಕೋಟಿ ರೂಪಾಯಿ ಮನೆ ತಾನೇ ಅದು ಹಾಕಿದ್ದಾರೆ. ಮಂತ್ರಿಯೊಬ್ಬರ ಕೈವಾಡದಿಂದ ಈ ಅಧಿಕಾರವನ್ನ ಅದರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಯಾರ ಮಂತ್ರಿಗಳು ಅದು ಅವರೇ ಕೊಡ್ಬೇಕು ಅದನ್ನ ಸ್ಪಷ್ಟೀಕರಣ. ಯಾಕಂದ್ರೆ ನಮ್ಮ ಪಕ್ಷದ ಅಲ್ಲ ಸರ, ನಮ್ಮ ಪಕ್ಷದ ಯಾರು ಸಚಿವರು ನಾವು ಭಾರತೀಯ ಜನತಾ ಪಕ್ಷವರಿಗೆ ಬೆಂಬಲಿಸುವ ಪ್ರಶ್ನೆನೇ ಬರೋದಿಲ್ಲ. ಅವರು ಅಧಿಕಾರ ಹಿಡಿದಿನಪ್ಪ ಅಂದ್ರೆ ಅವ್ರು ಏನ್ ನಮಗೆ ಆಪಾದನೆ ಮಾಡ್ತಿದ್ರು, ಬಿಜೆಪಿ ಅವರಿಗೆ ಆಶೆ ಆಮಿಷಗಳನ್ನು ಒಡ್ಡಿ ಅದನ್ನ ಮಾಡ್ತಾರೆ, ಅದನ್ನ ಆ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಂಪೂರ್ಣ ಮೆಜಾರಿಟಿ ನಮಗೂ ಇರಲಿಲ್ಲ, ಅವ್ರಿಗೂ ಇರಲಿಲ್ಲ. ಅಲ್ಲಿ ಪಕ್ಷೇತರ ಸದಸ್ಯರು ಯಾವ ರೀತಿ ಹೋಗ್ತಾರ ಆ ರೀತಿ ಅದು ನಡೀತೈತಿ. ಬೇಡ ಅದನ್ನೆಲ್ಲ ನಾವು ಮಾತು ಆ ರೀತಿ ಆಗ್ತದೆ. ಕೆಲವು ಸಂದರ್ಭದೊಳಗೆ ಅವರು ನಮ್ಮ ಕಡೆ ವಾಲ್ತಾರ, ಕೆಲವು ಸಂದರ್ಭದೊಳಗೆ ಅವ್ರ ಕಡೆ ವಾಲ್ತಾರ. ಇದು ನಡೆದು ಬಂದಂತ ರೀತಿ. ಪಕ್ಷೇತರ ಸದಸ್ಯರು ಹೆಚ್ಚಿರೋದ್ರಿಂದ ಆ ಸಂದರ್ಭ ಘಟಿಸ್ತದೆ. ಥ್ಯಾಂಕ್ ಯು ಸರ್. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.